ಬೀದರ್ನಲ್ಲಿ ರಾಮನವಮಿ ಉತ್ಸವ ಹಿನ್ನೆಲೆ ನಿನ್ನೆ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ಕೆಇಬಿ ಹನುಮಾನ್ ಮಂದಿರದಲ್ಲಿ ರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಭವ್ಯ ಮೆರವಣಿಗೆ ನಡೆಸಿದ್ದಾರೆ. ಹರಳಯ್ಯ ಚೌಕಾಗೆ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಓಲ್ಡ್ ಸಿಟಿಯಲ್ಲಿರುವಂತಹ ರಾಮ ಮಂದಿರದ ತನಕ ಮೆರವಣಿಗೆ ಸಾಗಿ ಬಂತು. ಈ ಭವ್ಯ ಮೆರವಣಿಗೆಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಪಾಲ್ಗೊಂಡು ಶ್ರೀರಾಮನಿಗೆ ಹಾಡಿಗೆ ಸ್ಟೆಪ್ಸ್ ಹಾಕಿದ್ರು. ಈ ವೇಳೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ರಘುನಾಥ್ ಮಲ್ಕಾಪುರೆ, ವೀರಶೆಟ್ಟಿ ಕ್ಯಾಮ್ಮ ಸೇರಿದಂತೆ 10 ಹಲವು ಮುಖಂಡರು ಭಾಗಿಯಾಗಿದ್ರು. ಭಗವದ್ ಧ್ವಜವನ್ನು ಹಿಡಿದು ಸ್ಟೆಪ್ಸ್ ಹಾಕಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ರಾಮ ಭಕ್ತರು ಭಾಗಿಯಾದ ಹಿನ್ನೆಲೆ ಭಾರೀ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು. ಎತ್ತ ನೋಡಿದ್ರೂ ಕೂಡ ಶ್ರೀರಾಮ್ ಘೋಷಣೆ ಕಂಡುಬಂತು. ಯಾದಗಿರಿ ನಗರದ ಜೈನ್ ಬಡಾವಣೆ ನಿವಾಸಿ ನಿಖಿತಾ ತನ್ನ 26ನೇ ವಯಸ್ಸಿನಲ್ಲಿಯೇ ಆಡಂಬರದ ಜೀವನ ಶೈಲಿಗೆ ವಿದಾಯ ಹೇಳಿ ಸನ್ಯಾಸತ್ವದ ಕಡೆ ಮುಖ ಮಾಡಿದ್ದಾರೆ. ಕೋಟ್ಯಾಧೀಶನ ಪುತ್ರಿಯಾಗಿರುವಂತಹ ನಿಖಿತಾ ಐಷಾರಾಮಿ ಜೀವನ ನಡೆಸಬಹುದಾಗಿತ್ತು. ಆದರೆ 26ನೇ ವಯಸ್ಸಿಗೆ ವ್ಯಾಮೋಹದ ಜೀವನ ಬಿಟ್ಟು ಸನ್ಯಾಸತ್ವದ ಪಯಣ ಬೆಳೆಸಿದ್ದಾರೆ. ಜೈನ್ ಬಡಾವಣೆಯ ಕುಬೇರ್ನಾಗಿರುವಂತಹ ನರೇಂದ್ರ ಗಾಂಧಿ ಹಾಗೆ ಸಂಗೀತ ದಂಪತಿಯ ಮಗಳಾದ ನಿಖಿತಾ ಕಳೆದ 7 ವರ್ಷದಿಂದ ಸನ್ಯಾಸತ್ವದ ಕಡೆಗೆ ಒಲವನ್ನು ಹೊಂದಿದ್ಲು. ಇದೀಗ ಕೊನೆಗೂ ಕೂಡ ಜೀವನದ ಐಹಿಕ ಆಸೆಗಳನ್ನ ಬಿಟ್ಟು ತಾನು ಸನ್ಯಾಸಿ ಆಗಬೇಕೆಂತ ಮಹದಾಸೆಯನ್ನ ಪೂರೈಸಿಕೊಂಡಿದ್ದಾರೆ. ರಾಯಚೂರಿನಲ್ಲಿ ಶ್ರೀರಾಮನವಮಿ ಹಿನ್ನೆಲೆ ನಿನ್ನೆ ಹಿಂದೂ ಸಂಘಟನೆಗಳು ಶೋಭಾಯಾತ್ರೆ ನಡೆಸಿದ್ದಾರೆ. ವಾಸವಿ ನಗರದಿಂದ ಗಾಂಧಿ ಚೌಕ್ ಆಂಜನೇಯ ದೇವಸ್ಥಾನದ ತನಕ ಮೆರವಣಿಗೆ ಸಾಗಿತು. ಶ್ರೀರಾಮನ ಯಾತ್ರೆಯಲ್ಲಿ ರಾಮನ ಮೂರ್ತಿ, ಆಂಜನೇಯನ ಮೂರ್ತಿ ಇಟ್ಟು ಮೆರವಣಿಗೆ ಮಾಡಲಾಯಿತು. ಈ ವೇಳೆ ಸಹಸ್ರಾರು ಜನ ಭಾಗಿಯಾಗಿ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು. ಎಲ್ಲೆಲ್ಲೂ ರಾಮಜಪ ಮೊಳಗಿತು. ಹಿಂದೂ ಕಾರ್ಯಕರ್ತರು ಡಿಜೆ ಹಾಡುಗಳಿಗೆ ಭರ್ಜರಿ ಡ್ಯಾನ್ಸ್ ಮಾಡುವ ಮೂಲಕ ಸಿಳ್ಳೆ ಚಪ್ಪಾಳೆ ಹೊಡೆದರು. ಬಿಜೆಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ. ಶಾಸಕ ಸ್ಥಾನಕ್ಕೆ ನೀನು ರಾಜೀನಾಮೆ ಕೊಡು, ನಾನು ಸಹ ಕೊಡ್ತೇನೆ, ಚುನಾವಣೆಗೆ ಹೋಗೋಣ ಬಾ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರಗೆ ಸವಾಲು ಎಸೆದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ನಾನು ಕೇವಲ ಹಿಂದುತ್ವದ ಆಧಾರದ ಮೇಲೆ ಚುನಾವಣೆಯಲ್ಲಿ ಗೆಲ್ತೇನೆ, ನನಗೆ ಮುಸ್ಲಿಮರ ವೋಟ್ ಬೇಡ, ವಿಜೇಂದ್ರ ನಿನಗೆ ತಾಕತ್ತಿದೆಯಾ, ಚುನಾವಣೆಗೆ ರೆಡಿ ಇದ್ದೇನೆ ಅಂತ ಸವಾಲು ಹಾಕಿದ್ದಾರೆ. ಇದರಲ್ಲಿ ದೇವರಾಣೆ ಮಾಡಿ ಹೇಳ್ತೀರಿ, ₹1 ಸಹ ನಾ ಯಾರಿಗೂ ಒಟ್ಟು ಮಾಡಿಸ್ತಾ ಇಲ್ಲ. ಸ್ವಯಂ ಪ್ರೇರಣದ ಪಾಪ ತಾವೇ ಭಗವಾ ಜೆಂಡಾ ಇಟ್ಕೊಂಡು ಭಗವಾ ಟೊಪ್ಪಿಗೆ ಇಟ್ಕೊಂಡು ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕನ್ನುವಂತ ಕೂಗು ಪ್ರಾರಂಭ ಆಗಿದೆ. ಇವರೆಲ್ಲ ಸಮಾಜದ ಹಣ ತಿಂದವ್ರೆ. ಇದರಲ್ಲಿ ದೇವರಾಣೆ ಮಾಡಿ ಹೇಳ್ತೀರಿ, ₹1 ಸಹ ನಾ ಯಾರಿಗೂ ಒಟ್ಟು ಮಾಡಿಸ್ತಾ ಇಲ್ಲ. ಸ್ವಯಂ ಪ್ರೇರಣದ ಪಾಪ ತಾವೇ ಭಗವಾ ಜೆಂಡಾ ಇಟ್ಕೊಂಡು ಭಗವಾ ಟೊಪ್ಪಿಗೆ ಇಟ್ಕೊಂಡು ಈ ರಾಜ್ಯದಲ್ಲಿ ಹಿಂದುತ್ವದ ನಾಯಕರು ಬೇಕನ್ನುವಂತ ಕೂಗು ಪ್ರಾರಂಭ ಆಗಿದೆ. ಇವರೆಲ್ಲ ಸಮಾಜದ ಹಣ ತಿಂದವ್ರೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಸಂಜಕಾರ ಬರುತ್ತಾ ಎನ್ನುವ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದ್ರೆ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಬದಲಾವಣೆ ಸುಳಿವನ್ನ ಕರ್ನಾಟಕ ಲಿಂಗಾಯತ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರು ನೀಡಿದ್ದಾರೆ. ಗುರುಗಳು ಸ್ವಯಂ ಘೋಷಿತವಾಗಿ ಇವರೇ ಬಂದಿಲ್ಲ, ಕಾಲಕಾಲಕ್ಕೆ ಏನೇನು ಆಗಬೇಕು ಅದೆಲ್ಲ ಆಗುತ್ತದೆ. ಬದಲಾವಣೆ ಕಾಲ ಬಂದಾಗ ಯಾರು ತಡೆಯೋದಿಲ್ಲ. ಸುನಾಮಿ ಯಾರನ್ನಾದ್ರೂ ಕೇಳಿ ಬರುತ್ತಾ? ಇವರ ಕಾಲ ಮುಗಿದಿದೆ, ಬದಲಾವಣೆ ಆಗಿಯೇ ಆಗುತ್ತದೆ ಅಂತ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿ ಹೇಳಿದ್ದಾರೆ. ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ, ಕಾಯ್ದು ನೋಡ್ರಿ. ಇದೇ ಆಗೋದೀಗ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಗಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನು ನಿಲ್ಸಕ್ಕಾಗಲ್ಲ ಅಂತ. ಬದಲಾವಣೆ ಆಗ್ಬೇಕು ಅಂದ್ರೆ ಈಗ ಸುನಾಮಿ ಆಗತ್ತೆ, ಹೆಂಗಾಗತ್ತಾನ? ಹೆಂಗಾಗ್ತದೆ ಹೇಳಿ ಕೇಳಿ ಬಂತಾನ? ಅದು ಹಂಗ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗತ್ತೆ. ನೋಡ್ರಿ, ಸಮಾಜ ಅನ್ನೋದು ಬಹಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯ ಕಾಲಕ್ಕೆ ಏನೇನು ಆಗ್ಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದ್ರೆ ಅದು ಕೂಡ ಆಗೇ ಆಗತ್ತೆ. ಕಾಯ್ದು ನೋಡ್ರಿ, ಆಗತ್ತೆ. ಹವೆಮಲ್ನಿಂದ ಹಾಲಿನ ದರ ಇಳಿಸಿರೋ ವಿಚಾರವಾಗಿ ಅಧಿಕೃತ ಆದೇಶ ಹೊರಬಿದ್ದಿದೆ. ಹಾಲಿನ ದರ ಪರಿಷ್ಕರಣೆಯನ್ನ ಹವೆಮುಲ್ ಕೈಬಿಟ್ಟಿದ್ದು, ಈ ಕುರಿತು ಹವೆಮುಲ್ ಅಧ್ಯಕ್ಷ ಮಂಜುನಗೌಡ ಪಾಟೀಲ್ ಆದೇಶವನ್ನು ಹೊರಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಕೆಎಂಎಫ್ ₹4 ಏರಿಕೆ ಮಾಡಿದ ಬೆನ್ನಲ್ಲೇ ದರ ಪರಿಷ್ಕರಣೆ ನಡೆಸಿತ್ತು. ಹಾಲು ಒಕ್ಕೂಟಕ್ಕೆ ನಷ್ಟದ ಬೆನ್ನಲ್ಲೇ ದರ ಇಳಿಕೆ ಮಾಡಿತ್ತು. ಅದರಂತೆ ಪ್ರತಿ ಲೀಟರ್ಗೆ ₹31.50 ಹಾಲಿನ ದರವಿತ್ತು ಅಂತ ಹೇಳಿದ್ದಾರೆ.
ಅಲ್ಲದೆ ಹಳೆಯ ದರವನ್ನ ಆದೇಶಗೊಳಿಸುವ ಮೂಲಕ ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ರೈತರಿಂದ 34.05 ರೂಪಾಯಿ ಹಾಲು ಖರೀದಿಗೆ ನೀಡಲು ನಿರ್ಧಾರ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಹಾವೇರಿ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ಹಾಲಿನ ಖರೀದಿ ದರವನ್ನು ದಿನಾಂಕ 28/3/25 ದರ ಪರಿಷ್ಕರಣೆ ಆದೇಶವನ್ನು ಹಿಂಪಡೆದು ದಿನಾಂಕ 1/4/25 ಅನ್ವಯವಾಗುವಂತೆ ಪ್ರತಿ ಲೀಟರ್ ಹಾಲಿಗೆ 34 ರೂಪಾಯಿ 5 ಪೈಸೆಯಂತೆ ದರವನ್ನು ಪರಿಷ್ಕರಣೆ ಮಾಡಿ ಆದೇಶ ಹೊರಡಿಸಲಾಗಿದೆ. ಒಕ್ಕೂಟ ಲಾಸ್ನಲ್ಲಿರೋದ್ರಿಂದ ಇವೆಲ್ಲ ಆಗ್ತವೆ. ನಾವು ಒಕ್ಕೂಟ ಸುಮಾರು ನಿಮಗೆಲ್ಲ ಹೇಳೇ ನಾನು ಭಾಳ ಪ್ರೆಸ್ ಮೀಟ್ ಕರೆದಾಗ ಸುಮಾರು ಚರ್ಚೆ ಮಾಡಿದ್ವಿ. ಭಾಳ ಲಾಸ್ ಇದೆ ಒಕ್ಕೂಟ. ಮುಂದೂ ಸಹಿತ ಬರೀ ಲಾಸ್ ಹಾಕ್ಯಂತ ಹೋದ್ರೆ ಒಕ್ಕೂಟ ಹೆಂಗೆ ನಡಿಬೇಕು ಆ ದೃಷ್ಟಿಯಿಂದ ಇವೆಲ್ಲ ಚರ್ಚೆ ಮಾಡಿ ಎಲ್ಲರೂ ಕೂಡ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬಂದೇವೆ. ಹೆಂಗ್ ಸರಿ ದೂಡಿಸ್ತೇವೆ ಅಂದ್ರೆ ನಾವು ವ್ಯಾಪಾರ ಮಾಡಿ ಸರಿ ದೂಡಿಸೋಕೆ ಬೇರೆ ಯಾವುದು ಬರಲಿಲ್ಲ. ಇನ್ನು ಸರ್ಕಾರದಿಂದ ಸಹಾಯಧನ ಕೇಳಬೇಕು, ಅದನ್ನು ಪ್ರಯತ್ನ ಮಾಡ್ತದೆ. ಹಾವೇರಿ ಜಿಲ್ಲಾ ಸಹಕಾರ 2028ಕ್ಕೆ ನಾನೇ ಸಿಎಂ ಎಂದ ಯತ್ನಾಳ್ಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಮಾತನಾಡಿದ ಅವರು, ಯತ್ನಾಳ್ ಮತ್ತೆ ಗೆಲ್ತೀನಿ ಅನ್ನೋದು ತಿರುಕನ ಕನಸು. 2028ಕ್ಕೆ ಗೆದ್ದು ವಿಧಾನಸೌಧಕ್ಕಾದ್ರೂ ಬರಲಿ ನೋಡೋಣ. ಯತ್ನಾಳ್ ಅದು ತಿರುಕನ ಕನಸು. ಯತ್ನಾಳ್ ಸಿಎಂ ಆಗೋದಿರಲಿ, ಶಾಸಕನಾಗಿ ಆದ್ರೂ ಗೆದ್ದು ಬರಲಿ ಅಂತ ಪರೋಕ್ಷವಾಗಿ ಸವಾಲು ಹಾಕಿದ್ದಾರೆ. ಈಗ ಹೇಳ್ತಾರಲ್ಲ, ತಿರುಕನ ಕನಸು ಹಗಲಗನಸು ಕಾಣ್ತಾರಂತಾರಲ್ಲ, ಅಂತ ಹಗಲಗನಸು ಕಾಣೋರು ಇವರೆಲ್ಲ. 28ಕ್ಕೆ ಹೊಳ್ಳಿ ವಿಧಾನಸೌಧಕ್ಕೆ ಬರ್ಲಿವ ನೋಡೋಣ. ಈಗ ಹೇಳ್ತಾರಲ್ಲ, ತಿರುಕನ ಕನಸು ಹಗಲಗನಸು ಕಾಣ್ತಾರಂತಾರಲ್ಲ, ಅಂತ ಹಗಲಗನಸು ಕಾಣೋರು ಇವರೆಲ್ಲ. 28ಕ್ಕೆ ಹೊಳ್ಳಿ ವಿಧಾನಸೌಧ. ವಿಜಯಪುರದಲ್ಲಿ ಬಿಜೆಪಿಯಿಂದ ನಗರ ಶಾಸಕ ಯತ್ನಾಳ್ ಉಚ್ಚಾಟನೆಯನ್ನು ವಿರೋಧಿಸಿ ಪ್ರತಿಭಟನೆ ಮುಂದುವರೆದಿದೆ. ನಗರದ ಬೆಂಗಳೂರು ಬೈಪಾಸ್ ಬಳಿ ಯತ್ನಾಳ್ ಅಭಿಮಾನಿಗಳು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಯತ್ನಾಳ್ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡಿ ಜಯಘೋಷ ಕೂಗಿದ್ರು. ಯತ್ನಾಳ್ ಅವರ ಉಚ್ಚಾಟನೆ ಕೂಡಲೇ ವಾಪಸ್ ಪಡಿಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಈ ವೇಳೆ ಯಡಿಯೂರಪ್ಪ ಹಾಗೆ ವಿಜೇಂದ್ರ ವಿರುದ್ಧ ಅಪ್ಪ ಕಳ್ಳ ಮಗ ಸುಳ್ಳ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಳನಾಡು ಮೀನುಗಾರಿಕೆ ಅಭಿವೃದ್ಧಿಗೆ ಸಹಾಯ ಯೋಜನೆಯಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀನು ಸಲಕರಣೆಯ ಕಿಟ್ ಅನ್ನು ವಿತರಣೆ ಮಾಡಲಾಯಿತು. ವಿಜಯಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಎಂಬಿ ಪಾಟೀಲ್ ಬಬಲೇಶ್ವರ ಮತಕ್ಷೇತ್ರದ 23 ಫಲಾನುಭವಿ ಮೀನುಗಾರರಿಗೆ ಉಚಿತ ಕಿಟ್ ಅನ್ನು ವಿತರಣೆ ಮಾಡಿದ್ದಾರೆ. ಇಬ್ಬರಿಗೆ ದ್ವಿಚಕ್ರ ವಾಹನ ಖರೀದಿಗೆ ತಲಾ 30,000 ರೂಪಾಯಿ ಸಹಾಯಧನ ಚೆಕ್ ಕೂಡ ವಿತರಣೆ ಮಾಡಿದ್ರು. ಈ ವೇಳೆ ಮೀನುಗಾರಿಕೆ ಇಲಾಖೆ ಉಪನಿರ್ದೇಶಕ ಎಂಎಚ್ ಬಾಂಗಿ, ಸಹಾಯಕ ನಿರ್ದೇಶಕ ಶ್ರೀಶೈಲ, ಎಸ್ ಗಂಗನಹಳ್ಳಿ, ಇಲಾಖೆ ಸಿಬ್ಬಂದಿಗಳು, ಮೀನುಗಾರರ ಸಹಕಾರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೆ ಮೀನುಗಾರರು ಉಪಸ್ಥಿತರಿದ್ದರು. ಶ್ರೀರಾಮನವಮಿ ಹಿನ್ನೆಲೆ ಬೆಳಗಾವಿಯಲ್ಲೂ ಕೂಡ ವೈಭವದ ಶೋಭಾಯಾತ್ರೆ ಜರುಗಿತು. ಹಿಂದೂಸ್ತಾನ್ ಸಂಘಟನೆ ನೇತೃತ್ವದಲ್ಲಿ ಚನ್ನಮ್ಮ ವೃತ್ತದಿಂದ ಶಹಾಪುರದ ಶಿವಾಜಿ ಗಾರ್ಡನ್ ತನಕ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ವಿವಿಧ ರೂಪಗಳು ಹಾಗೆ ಶಿವಾಜಿ ಮಹಾರಾಜರು, ರಾಮನ ಪ್ರತಿಮೆಗಳು ಪ್ರದರ್ಶನ ಮಾಡಲಾಯಿತು. ಡಿಜೆ ನೃತ್ಯಕ್ಕೆ ಯುವ ಸಮೂಹ ಸಖತ್ ಸ್ಟೆಪ್ಸ್ ಹಾಕಿದ್ರು. ಪಟಾಕಿ ಸಿಡಿಮದ್ದುಗಳನ್ನು ಸಿಡಿಸಿ ಸಂಭ್ರಮಿಸಿದ್ರು. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದಂತೆ ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವಹಿಸಲಾಗಿತ್ತು. ಶಿವಮೊಗ್ಗದಲ್ಲಿ ರಾಮನವಮಿ ಹಿನ್ನೆಲೆ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಾಚಿನಕಟ್ಟೆ ಗ್ರಾಮದಲ್ಲಿ ಕೆಂಡದಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ರಾಮನವಮಿ ಆಚರಣೆ ಮಾಡಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ರಾಮಾಂಜನೇಯ ರಥ ಎಳೆದು ಭಕ್ತರು ಸಂಭ್ರಮಿಸಿದರು.
ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣ ಸಂಬಂಧ ಮಾಜಿ ಸ್ಪೀಕರ್ ಕೆಜೆ ಬೋಪಯ್ಯ ವಿರುದ್ಧ ಪೊನ್ನಣ್ಣ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದವರು ಬಿಜೆಪಿಯವರಿಗೆ ನಿಜಾಂಶ ಬೇಡ, ತನಿಖೆಯ ದಾರಿ ತಪ್ಪಿಸೋದು ಬಿಜೆಪಿಯವರ ಉದ್ದೇಶ ಆಗಿದೆ ಅಂತ ಹೇಳಿದರು. ವಿನಯ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಬಿಜೆಪಿಯವರು ಬೆಂಗಳೂರಿನ ಪೊಲೀಸ್ ಅಧಿಕಾರಿಗೆ ಕರೆ ಮಾಡಿ ತನಿಖಾಧಿಕಾರಿಗಳಿಗೆ ಒತ್ತಡ ಹಾಕಿದ್ದಾರೆ. ಅವರಿಗೆ ಮತ್ತೆ ವಿರಾಜಪೇಟೆ ಕ್ಷೇತ್ರದಲ್ಲಿ ಟಿಕೆಟ್ ಸಿಗಲ್ಲ, ಮತ್ತ್ಯಾಕೆ ಇಷ್ಟು ಒದ್ದಾಡ್ತಿದ್ದಾರೆ, ಅವರಿಗೆ ಬಿಜೆಪಿಯಲ್ಲಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಈ ರೀತಿಯ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ತಾರೆ ಅಂತ ಭಾವಿಸಿದ್ದಾರೆ. ನಮ್ಮದೇ ಸರ್ಕಾರ ಇದ್ರೂ ಕೂಡ ಇದುವರೆಗೂ ನಾನು ಯಾರಿಗೂ ಕರೆ ಮಾಡಿಲ್ಲ ಅಂತ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕಿಡಿಕಾರಿದ್ದಾರೆ. ಅವ್ರು ಯಾವತ್ತೇ ಆಗ್ಲಿ, ಅವ್ರು ಯಾವತ್ತು ಅವರ ಇದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದೆ ಯಾವಾಗ, ಇದು ಮೆಸೇಜ್ ಬಂದಿರೋದು ಹೊರಗಡೆ ಯಾವಾಗ, ಇದು ನಿಜಾಂಶ ಹೊರಗಡೆ ಬರಲಿ ಅಂತ ನಾನು ಹೇಳ್ತಾ ಇರೋದು. ಇವ್ರಿಗೆ ನಿಜಾಂಶ ಬೇಡ, ಹೆಸರುಗಳು ಹಾಕ್ಬಿಡ್ಬೇಕು, ಈ ತನಿಖೆಯ ದಾರಿ ತಪ್ಪಿಸ್ಬಿಡ್ಬೇಕು. ಇಲ್ಲಿಂದ ಫೋನ್ ಮಾಡ್ತಾರೆ ಅವರು, ಪಾಪ ಅವ್ರಿಗೆ ಟಿಕೆಟ್ ಕೊಡಲ್ಲ ಬಿಜೆಪಿನವರು. ಮತ್ತೆ ವಿರಾಜಪೇಟೆ ಕ್ಷೇತ್ರದಿಂದ ಯಾಕೆ ಇಷ್ಟು ಒದ್ದಾಡ್ತಾ ಇದ್ರೆ ಗೊತ್ತಾಗ್ಲಿಲ್ಲ. ಅವ್ರಿಗೆ ನಿವೃತ್ತಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಬಿಜೆಪಿನಲ್ಲಿ. ಆದ್ರೆ ನನಗೆ ಟಿಕೆಟ್ ಅಂತ ಭಾವಿಸ್ತಾ ಇದ್ದಾರೆ. ಅವ್ರು ಇಂಥದೆಲ್ಲ ಕಂತ್ರಿ ಕೆಲಸ ಮಾಡಿದ್ರೆ ಟಿಕೆಟ್ ಕೊಡ್ಬೋದು ಅಂತ ಅವ್ರ ಭಾವನೆ. ಆದ್ರೆ ಅಲ್ಲಿ ಈ ಮಟ್ಟಕ್ಕೆ ಹೋಗಬಾರ್ದು. ಫೋನ್ ಮಾಡಿ ಅಧಿಕಾರಿಗಳಿಗೆ ಒತ್ತಡ ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾರೆ. ನಾನು ಇವತ್ತು ತಮ್ಗೆ ಹೇಳ್ತಾ ಇದ್ದೀನಿ, ಅಧಿಕಾರಿಗಳು ಇವತ್ತು ನಾವು ಸರ್ಕಾರ ನಮ್ದಿದೆ, ನಾವು ದೂರವಾಣಿ ಮೂಲಕ ಸಂಪರ್ಕ ಮಾಡಬಹುದಲ್ಲ. ಯಾವುದಾರೆ ಒಬ್ಬ ಅಧಿಕಾರಿಗಳಿಗೆ, ಪೊಲೀಸ್ನವರಿಗೆ, ಇಲಾಖೆಯವರಿಗೆ ಯಾವುದಾರೆ ಪ್ರಕರಣದಲ್ಲಿ ನಾನು ದೂರವಾಣಿ ಮೂಲಕ ಸಂಪರ್ಕ ಮಾಡಿ, ರಾಜಕೀಯವಾದಂತಹ ಪ್ರಕರಣದಲ್ಲಿ ಸಂಪರ್ಕ ಮಾಡಿ ಒತ್ತಡ ಹಾಕಿದೆ ಅಂದ್ರೆ ಬಹಿರಂಗಪಡಿಸ್ತೀನಿ. ಇವತ್ತು ನಾನು ಕೂಡ ಅದನ್ನು ಎದುರಿಸಲಿಕ್ಕೆ ತಯಾರಾಗಿದ್ದೀನಿ. ವಿನಯ್ ಸೋಮಯ್ಯ ಆತ್ಮಹತ್ಯೆ ವಿಚಾರವಾಗಿ ಮಡಿಕೇರಿಯಲ್ಲಿ ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಬಿಜೆಪಿ ನಾಯಕರ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಆರ್ ಅಶೋಕ್ ಮುನಿರತ್ನ ಎಚ್ಐವಿ ಇಂಜೆಕ್ಷನ್ ಕೊಟ್ಟು ಮುಖ ಎಲ್ಲ ಕೆಂಪಾಗಿ ಕಾಣ್ತಾ ಇದೆ. ಇನ್ನು ಛಲವಾದಿ ನಾರಾಯಣಸ್ವಾಮಿ ತಲೆಗೂ ಬಾಯಿಗೂ ಲಿಂಕ್ ಇಲ್ಲದಂತೆ ಮಾತನಾಡ್ತಾರೆ. ಅಲ್ಲದೆ ವಕ್ಫ್ ಬಿಲ್ ತಂದಿದ್ದಾರೆ. ಮುಂದಿನ ದಿನದಲ್ಲಿ ಇದರ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡುತ್ತೆ. ಇನ್ಮುಂದೆ ಮಸೀದಿಗೆ ಪೂಜೆಗೆ ಹೋಗಲು ಅನುಮತಿ ಪಡಿಬೇಕು ಅಂತ ನಿಯಮ ಆ ವಕ್ಫ್ ಬಿಲ್ನಲ್ಲಿದೆ. ಆ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿದರು. ನಂತರ ಪ್ರತಾಪ್ ಸಿಂಹ ಹಾಗೆ ಸಂಸದ ಯದುವೀರ್ ಅವರ ಬಗ್ಗೆ ವೈಯಕ್ತಿಕವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಆ ಮುನಿರತ್ನ ಅನ್ನೋರು ಯಾವುದೇ ಎಚ್ಐವಿ ಇಂಜೆಕ್ಷನ್ ಕೊಟ್ಟು ನೋಡಿ ನೀವು ಅವ್ರ ಮುಖ ಬಾಯಿಗೆ ಎಲ್ಲ ಕೆಂಪಾಗ್ತಾವೆ, ಬೆಳ್ಳಗಾಗ್ತಾ ಇದೆ. ಎಚ್ಐವಿ ಸೋಂಕು ತಿಳಿದುಕೊಳ್ಳೋರಿಗೆ ಅಶೋಕ್ ಅವರಿಗೆ ತಲೆ ಕೆಟ್ಟೋಗ ರೀತಿಯಲ್ಲಿ ಮಾತಾಡ್ತಾವೆ. ಆ ಛಲವಾದಿ ನಾರಾಯಣಸ್ವಾಮಿ ತಲೆಗೂ ಮತ್ತೆ ಬಾಯಿಗೂ ಲಿಂಕ್ ಇಲ್ದಂಗೆ ದಿಗ್ಬೇಕು ಮುಖ್ಯಮಂತ್ರಿಗಳನ್ನ ಬೈಯೋದು, ಕಾಂಗ್ರೆಸ್ನ ಬೈಯೋದು, ಡಿ.ಕೆ. ಶಿವಕುಮಾರ್ನ ಬೈಯೋದು. ಅದ್ಯಾವ ವಕ್ಫ್ ಬಿಲ್ ಅಂತ ತಗೊಂಡ್ರು. ವಕ್ಫ್ ಬಿಲ್ ಚೇಂಜ್ ಮಾಡುವಂತ ಯಾರು ಕೇಳಿದ್ರ ನೋಡಿ, ಅದು ಕಾನೂನಾಗಿ ಬಂತ. ದಯಮಾಡಿ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ ದೊಡ್ಡ ಮಟ್ಟದ ಹೋರಾಟ ನೀಡಿ ದೇಶದಲ್ಲಿ ಮಾಡ್ತೀವಿ. ಆ ವಕ್ಫ್ ಬಿಲ್ ಬಂದ ಮೇಲೆ ಮಸೀದಿಗೆ ನೀವು ಪೂಜೆ ಮಾಡಬಹುದು, ಜಿಲ್ಲಾಡಳಿತದಿಂದ ಪ್ರತಿಷ್ಠೆ ತರಬೇಕು. ಶ್ರೀರಾಮನವಮಿ ಅಂಗವಾಗಿ ಕೋಲಾರ ನಗರದಲ್ಲಿ ಬೃಹತ್ ಶೋಭಾಯಾತ್ರೆ ಮಾಡಲಾಯಿತು. ನಗರದ ಎಂಜಿ ರಸ್ತೆಯಲ್ಲಿ ಚಲನಚಿತ್ರ ನಟ ವಸಿಷ್ಠ ಸಿಂಹ ಶೋಭಾಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಎಂಜಿ ರಸ್ತೆ ಮೂಲಕ ದೊಡ್ಡಪೇಟೆ ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ಭವ್ಯ ಮೆರವಣಿಗೆ ಸಾಗಿತು. ಡಿಜೆ ಹಾಗೆ ವಾದ್ಯದ ಸದ್ದಿಗೆ ಯುವಜನತೆ ಕುಣಿದು ಕುಪ್ಪಳಿಸಿದ್ದಾರೆ. ಹಿಂದೂಪರ ಸಂಘಟನೆಗಳು ಸೇರಿದಂತೆ ನೂರಾರು ಜನ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ವಿಷ ಸೇವಿಸಿ ತಾಯಿ ಮಗ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಮಂಗಳೂರಿನ ನಾಲ್ಕೂರು ಬಳಿ ನಡೆದಿದೆ. ದುರ್ಘಟನೆಯಲ್ಲಿ 32 ವರ್ಷದ ಮಗ ನಿತಿನ್ ಸಾವನ್ನಪ್ಪಿದ್ದಾನೆ. ತಾಯಿ ಸುಲೋಚನಾ ಸ್ಥಿತಿ ಗಂಭೀರವಾಗಿದ್ದು ಸುಳ್ಯದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನಿತಿನ್ ಪತ್ನಿ ತವರು ಮನೆಗೆ ಹೋಗಿದ್ದ ವೇಳೆ ಸೂಸೈಡ್ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯ ಘಟನೆಗೆ ಯಾವುದೇ ನಿಖರ ಕಾರಣ ತಿಳಿದು ಬಂದಿಲ್ಲ. ಈ ಸಂಬಂಧ ಸುಬ್ರಹ್ಮಣ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಸದ ಸಾಗರ್ ಖಂಡ್ರೆ ಮನೆ ಕರೆಂಟ್ ಕಟ್ ಮಾಡಿದ ವ್ಯಕ್ತಿಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಏಪ್ರಿಲ್ 2ನೇ ತಾರೀಕು ನಡೆದ ಘಟನೆ ಇದಾಗಿದ್ದು ಸಚಿವ ಈಶ್ವರ್ ಖಂಡ್ರೆ ಆಪ್ತ ಸಹಾಯಕ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಸಂಬಂಧ ಶ್ರೀಕೃಷ್ಣ ಅಪಾರ್ಟ್ಮೆಂಟ್ನ ಮ್ಯಾನೇಜರ್ ಚಂದ್ರಕುಮಾರ್ ಹಾಗೆ ಸೆಕ್ರೆಟರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೈಡ್ ಪಿಕಪ್ ಹೆಸರಿನಲ್ಲಿ ನಮ್ಮ ಯಾತ್ರಿ ಮತ್ತು ರ್ಯಾಪಿಡ್ ಚಾಲಕರಿಗೆ ಕಿರುಕುಳ ಕೊಡ್ತಾ ಇರುವಂತಹ ಆರೋಪ ಕೇಳಿಬಂದಿದೆ. ಕೆಂಪೇಗೌಡ ಏರ್ಪೋರ್ಟ್ನ ಕೆಎಸ್ಟಿಡಿಸಿ ಚಾಲಕರು ಮತ್ತೆ ಪೊಲೀಸರ ವಿರುದ್ಧ ಕಿರುಕುಳ ಆರೋಪ ಮಾಡಲಾಗಿದೆ.
ಸದ್ಯ ಪ್ರಯಾಣಿಕರನ್ನ ಪಿಕಪ್ ಮಾಡಲು ಬಂದಿರುವಂತಹ 20ಕ್ಕೂ ಅಧಿಕ ಟ್ಯಾಕ್ಸಿಗಳನ್ನ ನಿಲ್ಲಿಸಿಕೊಂಡು ಕಿರುಕುಳ ನೀಡಿದ್ರು. ಈ ಹಿನ್ನೆಲೆ ಕೆಂಪೇಗೌಡ ಏರ್ಪೋರ್ಟ್ ಪೊಲೀಸ್ ಠಾಣೆ ಮುಂದೆ ಟ್ಯಾಕ್ಸಿ ಚಾಲಕರು ಬೀಡುಬಿಟ್ಟಿದ್ದಾರೆ. ಕೆಎಸ್ಟಿಡಿಸಿ ಚಾಲಕರಿಗೆ ಬಾಡಿಗೆ ಸಿಕ್ಕಿಲ್ಲ ಅಂತ ನಮ್ಮ ಮೇಲೆ ಪ್ರಹಾರ ಮಾಡ್ತಿದ್ದಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. 2 ದಿನಗಳಿಂದ ಟ್ಯಾಕ್ಸಿ ನಿಲ್ಲಿಸಿದ್ರೆ ಜೀವನ ಹೇಗೆ ಮಾಡೋದು, ನಮಗೆ ನ್ಯಾಯ ಕೊಡಿಸಿ ಅಂತ ಪೊಲೀಸ್ ಠಾಣೆ ಮುಂದೆ ಆಕ್ರೋಶವನ್ನ ಹೊರಹಾಕಿದ್ದಾರೆ.